ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಪೃಥು ಮಹಾರಾಜನ ಅವತಾರದ ಕುರಿತಾಗಿ ನಾವು ತಿಳಿದಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಪೃಥು ಮಹಾರಾಜನ ಮಹಿಮೆಗಳ ಕುರಿತಾಗಿ ಕೇಳೋಣ. ಪೃಥು ಮಹಾರಾಜನಿಗೆ ಮಹಾರಾಜನಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ವಿಶ್ವದ ನಾನಾ ಕಡೆಗಳಿಂದ ಜನರು ಪೃಥು ಮಹಾರಾಜನಿಗೆ ಅನೇಕ ಉಡುಗೊರೆಗಳನ್ನು ನೀಡಿದರು. ಜನರೆಲ್ಲರೂ ಪೃಥು ಮಹಾರಾಜನನ್ನು ಹೊಗಳಿದರು ಮತ್ತು ಆತನು ಭವಿಷ್ಯದಲ್ಲಿ ಮಾಡುವಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಹಾಡಿ ಹೊಗಳಿದರು. ತಾನು ಭವಿಷ್ಯದಲ್ಲಿ ಮಾಡಲಿರುವಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ತನ್ನನ್ನು ಈಗಲೇ ಹೊಗಳುವುದು ಸರಿಯಲ್ಲ ಎಂದು ಪೃಥು ಮಹಾರಾಜನು ಆ ಜನರಿಗೆ ತಿಳಿಸಿದನು. ನಂತರ ಪೃಥು ಮಹಾರಾಜನು ಅವರಿಗೆಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟು ಸಂತೋಷಗೊಳಿಸಿದನು. ಒಬ್ಬ ವಿನೀತನಾದಂತಹ ವ್ಯಕ್ತಿ ತನ್ನ ಹೊಗಳಿಕೆಯನ್ನು ಕೇಳಲು ಬಯಸುವುದಿಲ್ಲ. ಭಗವಂತನ ಗುಣಗಾನವನ್ನು ಕೇಳುವುದರಲ್ಲೇ ಅವರಿಗೆ ಆಸಕ್ತಿ ಇರುತ್ತದೆ. ವೇನನ ದುರಾಡಳಿತದಿಂದಾಗಿ ಭೂದೇವಿಯು ಬೇಸತ್ತು ಆಹಾರ ವಸ್ತುಗಳನ್ನು ಉತ್ಪಾದಿಸುತ್ತಿರಲಿಲ್ಲ. ಪ್ರಪಂಚದಲ್ಲಿ ಯಾವಾಗ ಅಧರ್ಮವು ಹೆಚ್ಚಾಗುತ್ತದೋ, ಯಾವಾಗ ಆಡಳಿತಗಾರರು ಭಗವಂತನನ್ನು ಮರೆಯುತ್ತಾರೋ, ಆಗ ಪ್ರಕೃತಿಯು ತನ್ನಲ್ಲಿರುವಂತಹ ಆಹಾರ ವಸ್ತುಗಳನ್ನು ಜೀವಿಗಳಿಗೆ ನೀಡುವುದಿಲ್ಲ. ಈ ರೀತಿಯಾಗಿ ಪ್ರಕೃತಿಯು ಜೀವಿಗಳನ್ನು ಶಿಕ್ಷಿಸುತ್ತದೆ. ಪೃಥು ಮಹಾರಾಜನು ಭೂದೇವಿಯನ್ನು ತನ್ನ ಮಗಳಾಗಿ ಸ್ವೀಕರಿಸಿದನು. ನಾಸ್ತಿಕ ಆಡಳಿತಗಾರರಿಂದ ಸಮಾಜದಲ್ಲಿ ಬರಗಾಲವು ಉಂಟಾಗುತ್ತದೆ. ಆದರೆ ಭಗವದ್ಭಕ್ತರು ರಾಜನ ಸ್ಥಾನದಲ್ಲಿರುವಾಗ ಎಲ್ಲ ಕಡೆಯೂ ಸಮೃದ್ಧಿಯು ಕಾಣುತ್ತದೆ. ಋಷಭದೇವನ ಹಿರಿಯ ಪುತ್ರನ ಹೆಸರು ಭರತ. ಆತನಿಂದಲೇ ಈ ದೇಶಕ್ಕೆ ಭಾರತವರ್ಷ ಎಂಬ ಹೆಸರು ಬಂದಿದೆ. ರಾಜ ಭರತನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಸುತ್ತಿದ್ದನು. ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ನಂತರ ರಾಜ್ಯವನ್ನು ತನ್ನ ಮಕ್ಕಳಿಗೆ ಒಪ್ಪಿಸಿ ರಾಜ ಭರತನು ನಿವೃತ್ತಿಯನ್ನು ಹೊಂದಿದನು. ಆತನು ಪುಲಹಾಶ್ರಮಕ್ಕೆ ತೆರಳಿ ಅಲ್ಲಿ ಭಗವಾನ್ ನಾರಾಯಣನನ್ನು ಪೂಜಿಸಿದನು. ಅನೇಕ ರೀತಿಯ ವ್ರತ ಮತ್ತು ತಪಸ್ಸುಗಳನ್ನು ಆಚರಿಸುತ್ತಾ ಭಗವಂತನ ಕೃಪೆಗೆ ಪಾತ್ರನಾದನು. ಒಂದು ದಿನ ಬೆಳಗ್ಗೆ ಗಂಡಕಿ ನದಿ ತೀರದಲ್ಲಿ ಭರತನು ಭಗವಂತನ ಸ್ತುತಿಯಲ್ಲಿ ನಿರತನಾಗಿದ್ದನು. ಆಗ ಅಲ್ಲಿಗೆ ಗರ್ಭಿಣಿ ಜಿಂಕೆಯೊಂದು ನೀರು ಕುಡಿಯಲೆಂದು ಬಂದಿತು. ಆ ಕ್ಷಣದಲ್ಲಿ ಒಂದು ಸಿಂಹದ ಘರ್ಜನೆಯು ಕೇಳಿಸಿತು. ಆಗ ಜಿಂಕೆಯು ಹೆದರಿ ನದಿಯನ್ನು ದಾಟಿ ಓಡಿ ಹೋಗಲು ಪ್ರಯತ್ನಿಸಿತು. ಅತಿಯಾಗಿ ಭಯಗೊಂಡಿದ್ದಂತಹ ಜಿಂಕೆಯು ಮರಿ ಜಿಂಕೆಗೆ ಜನ್ಮವನ್ನು ನೀಡಿತು ಮತ್ತು ತಾಯಿ ಜಿಂಕೆಯು ಈ ಅನಿರೀಕ್ಷಿತ ಆಘಾತದಿಂದ ಪ್ರಾಣವನ್ನು ಕಳೆದುಕೊಂಡಿತು. ನವಜಾತ ಜಿಂಕೆ ಮರಿಯನ್ನು ಭರತನು ಕಂಡನು. ಪ್ರೀತಿಯಿಂದ ಅದನ್ನು ಎತ್ತಿಕೊಂಡು ತನ್ನ ಆಶ್ರಮಕ್ಕೆ ಬಂದನು. ಆ ಜಿಂಕೆಯನ್ನು ತನ್ನ ಮಗುವಿನಂತೆಯೇ ಪೋಷಿಸತೊಡಗಿದನು. ಭರತನು ಜಿಂಕೆ ಮರಿಯಲ್ಲಿ ಅತಿಯಾದಂತಹ ಮೋಹವನ್ನು ಬೆಳೆಸಿಕೊಂಡನು. ಇದರಿಂದ ಕಾಲಕ್ರಮೇಣ ಆತನು ತನ್ನ ಸಾಧನಾ ಮಾರ್ಗದಲ್ಲಿ ನಿರ್ಲಕ್ಷ್ಯವನ್ನು ತೋರಿದನು. ಆಧ್ಯಾತ್ಮಿಕ ಪಥದಲ್ಲಿ ನಡೆಯುವವರು ಬಹಳ ಎಚ್ಚರದಿಂದ ಇರಬೇಕು. ಮನಸ್ಸಿನ ಏಕಾಗ್ರತೆಯನ್ನು ಭಂಗಗೊಳಿಸುವಂತಹ ಘಟನೆಗಳು ಯಾವ ಹಂತದಲ್ಲಾದರೂ ಕಾಣಿಸಿಕೊಳ್ಳಬಹುದು. ಕಷ್ಟದಲ್ಲಿರುವಂತಹ ಜೀವಿಗಳಿಗೆ ಸಹಾಯ ಮಾಡುವುದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಒಬ್ಬ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಜೀವನವನ್ನು ನಿರ್ಲಕ್ಷಿಸಿ ಇನ್ನೊಬ್ಬ ವ್ಯಕ್ತಿಗೆ ಭೌತಿಕವಾದಂತಹ ಸವಲತ್ತುಗಳನ್ನು ನೀಡಲು ಪ್ರಯತ್ನಿಸಬಾರದು. ಇದರಿಂದ ಜೀವಾತ್ಮನಿಗೆ ಒಳಿತಾಗುವುದಿಲ್ಲ. ಒಂದು ದಿನ ಜಿಂಕೆಯು ಭರತನ ಆಶ್ರಮದಿಂದ ಬಹಳ ದೂರ ಹೋಗಿ ಕಾಡಿನಲ್ಲಿ ಮರೆಯಾಯಿತು. ಭರತನು ಜಿಂಕೆಯನ್ನು ಕಾಣದೆ ಬಹಳಷ್ಟು ಮರುಗಿದನು. ಜಿಂಕೆಯನ್ನು ಆತನು ಎಲ್ಲಾ ಕಡೆ ಹುಡುಕಿದನು. ಹಾಗೆ ಹುಡುಕುತ್ತಾ ಇರುವಾಗ ಆತನ ಮರಣದ ಸಮಯವು ಹತ್ತಿರ ಬಂದಿತ್ತು. ಭರತನು ಜಿಂಕೆಯನ್ನು ನೆನೆಯುತ್ತಾ ದೇಹತ್ಯಾಗ ಮಾಡಿದನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿಯು ಮರಣದ ಸಮಯದಲ್ಲಿ ಯಾವ ರೀತಿಯಾದಂತಹ ಯೋಚನೆಗಳನ್ನು ಹೊಂದಿರುತ್ತಾನೋ ಅದೇ ರೀತಿಯಾದಂತಹ ಶರೀರವನ್ನು ಮುಂದಿನ ಜನ್ಮದಲ್ಲಿ ಪಡೆಯುತ್ತಾನೆ. ಭರತನು ಜಿಂಕೆಯನ್ನು ನೆನೆಯುತ್ತಾ ಶರೀರ ತ್ಯಾಗ ಮಾಡಿದ್ದರಿಂದ ಆತನು ಮುಂದಿನ ಜನ್ಮದಲ್ಲಿ ಒಂದು ಜಿಂಕೆಯಾಗಿ ಹುಟ್ಟಬೇಕಾಯಿತು. ಭರತನು ಭಗವಂತನ ಭಕ್ತಿಯಲ್ಲಿ ಅತ್ಯಂತ ಎತ್ತರದ ಮಟ್ಟಕ್ಕೆ ಏರಿದ್ದನು. ಆ ಕಾರಣದಿಂದಾಗಿ ಆತನು ಜಿಂಕೆಯ ಶರೀರದಲ್ಲಿ ಇದ್ದರೂ ಸಹ ಆತನ ಹಿಂದಿನ ಜನ್ಮದ ನೆನಪು ಅವನಿಗಿತ್ತು. ತಾನು ಏಕೆ ಈ ಜಿಂಕೆಯ ಶರೀರವನ್ನು ಪಡೆದೆ ಎಂಬಂತಹ ಪ್ರಶ್ನೆಗೆ ಆತನಲ್ಲಿ ಉತ್ತರವಿತ್ತು. ಭಗವಂತನಲ್ಲಿ ಭರತನಿಗಿರುವಂತಹ ಭಕ್ತಿಯನ್ನು ಹೆಚ್ಚು ಮಾಡುವುದಕ್ಕೋಸ್ಕರ ಭಗವಂತನೇ ಈ ಯೋಜನೆಯನ್ನು ಮಾಡಿದ್ದನು. ತನ್ನ ಭಕ್ತಿ ಸಾಧನೆಯನ್ನು ಹಿಂದಿನ ಜನ್ಮದಲ್ಲಿ ನಿರ್ಲಕ್ಷಿಸಿದ್ದಕ್ಕಾಗಿ ಭರತನು ಜಿಂಕೆಯ ಶರೀರದಲ್ಲಿ ಇದ್ದುಕೊಂಡು ಮರುಗಿದನು. ಆತನ ತೀವ್ರವಾದಂತಹ ಪಶ್ಚಾತ್ತಾಪದ ಕಾರಣದಿಂದಾಗಿ ಜಿಂಕೆಯ ಶರೀರದಲ್ಲಿ ಇದ್ದರೂ ಸಹ ಆತನು ಭೌತಿಕ ಪ್ರಪಂಚದ ಬಗ್ಗೆ ವೈರಾಗ್ಯವನ್ನು ಹೊಂದಿದ್ದನು. ಆತನು ಪುಲಹಾಶ್ರಮಕ್ಕೆ ತೆರಳುತ್ತಾನೆ. ಅಲ್ಲಿ ತನ್ನ ಸಾವು ಹತ್ತಿರ ಬರುವುದನ್ನೇ ಆತನು ನಿರೀಕ್ಷಿಸುತ್ತಿದ್ದನು. ಕೊನೆಗೆ ಆ ಜಿಂಕೆಯ ಶರೀರವನ್ನು ತ್ಯಾಗ ಮಾಡುತ್ತಾನೆ. ಭರತನ ನಿರ್ಲಕ್ಷ್ಯದಿಂದಾಗಿ
ಆತನು ಜಿಂಕೆಯ ಶರೀರವನ್ನು ಪಡೆದಿದ್ದರೂ ಸಹ ಆತನ ಕೃಷ್ಣ ಪ್ರಜ್ಞೆಯು ನಾಶವಾಗಲಿಲ್ಲ. ಭಗವಂತನಲ್ಲಿ ಆತನಿಗಿರುವ ಭಕ್ತಿಯು ಜಿಂಕೆಯ ಶರೀರದಲ್ಲಿ ಇದ್ದರೂ ಸಹ ಹೆಚ್ಚಾಗುತ್ತಾ ಹೋಯಿತು. ಮುಂದಿನ ಜನ್ಮದಲ್ಲಿ ಭರತನು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದನು. ಭಗವಂತನ ಕೃಪೆಯಿಂದ ಆತನಿಗೆ ತನ್ನ ಹಿಂದಿನ 2 ಜನ್ಮಗಳ ನೆನಪೂ ಸಹ ಇತ್ತು. ಭಕ್ತರಲ್ಲದ ತನ್ನ ಬಂಧುಗಳೊಡನೆ ಆತನು ಬೆರೆಯುತ್ತಿರಲಿಲ್ಲ. ಸದಾಕಾಲವೂ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಕುಳಿತಿದ್ದನು. ಜನರು ಅವನನ್ನು ಹುಚ್ಚ ಎಂದುಕೊಂಡರು. ಈತನೊಬ್ಬ ಮಾತು ಬಾರದ ಮೂಕ, ಈತನಿಗೆ ಕಿವಿ ಕೇಳಿಸುವುದಿಲ್ಲ. ಜನರು ಈ ರೀತಿಯಾಗಿ ಅವನನ್ನು ತಿಳಿದರು. ಆದ್ದರಿಂದಲೇ ಅವನ ಹೆಸರು ಜಡಭರತ ಎಂದಾಯಿತು. ಜಡಭರತನ ತಂದೆಗೆ ಆತನ ಮೇಲೆ ಬಹಳಷ್ಟು ಪ್ರೀತಿ ಇತ್ತು. ಜಡಭರತನಿಗೆ ಬ್ರಾಹ್ಮಣನ ಕರ್ತವ್ಯಗಳನ್ನು ಕಲಿಸಲು ಅವರು ಪ್ರಯತ್ನಿಸಿದರು. ಜಡಭರತನು ಅದಾಗಲೇ ಭಕ್ತಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದ ಕಾರಣದಿಂದಾಗಿ ಈ ಧಾರ್ಮಿಕ ಆಚರಣೆಗಳ ಅಗತ್ಯ ಆತನಿಗಿರಲಿಲ್ಲ. ಕಾಲಕ್ರಮೇಣ ಭರತನ ತಂದೆಯು ತೀರಿಕೊಳ್ಳುತ್ತಾರೆ. ಆತನ ಸಹೋದರರು ಅವನಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಸಹೋದರರಿಂದ ಅವಮಾನಿತನಾದರೂ ಭರತನು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದನು. ಆತನು ಯಾವುದನ್ನೂ ಪ್ರತಿಭಟಿಸಲಿಲ್ಲ. ಒಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಆನಂದವನ್ನು ಸವಿಯುವಾಗ ಭೌತಿಕ ವ್ಯಕ್ತಿಗಳ ಮುಂದೆ ತನ್ನ ಶ್ರೇಷ್ಠತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸುವುದಿಲ್ಲ. ಒಂದು ದಿನ ಕೆಲವೊಂದು ಡಕಾಯಿತರು ಜಡಭರತನನ್ನು ಅಪಹರಿಸಿದರು. ಅವರು ಅವನನ್ನು ತಮ್ಮ ಶಿಬಿರಕ್ಕೆ ಕರೆದುಕೊಂಡು ಹೋದರು. ಆ ಡಕಾಯಿತರು ಜಡಭರತನನ್ನು ಭದ್ರಕಾಳಿಗೆ ಬಲಿಯನ್ನು ಕೊಡಲೆಂದು ಯೋಜಿಸಿದ್ದರು. ಈ ರೀತಿ ಮಾಡುವುದರಿಂದ ಅವರು ತಮ್ಮ ದುಷ್ಟ ಕಾರ್ಯಗಳಿಗೆ ಇನ್ನಷ್ಟು ಶಕ್ತಿಯನ್ನು ಪಡೆಯಬೇಕು ಎಂದು ಅಪೇಕ್ಷಿಸಿದ್ದರು. ಈ ರೀತಿ ಇನ್ನೇನು ಜಡಭರತನನ್ನು ಕಡಿಯಬೇಕೆಂದು ಆ ಡಕಾಯಿತರ ಮುಖ್ಯಸ್ಥನು ತನ್ನ ಖಡ್ಗವನ್ನು ಮೇಲೆತ್ತಿದಾಗ ಕಾಳಿದೇವಿಯು ಆ ಮೂರ್ತಿಯಿಂದ ಹೊರಗೆ ಬಂದು ಆ ಡಕಾಯಿತರನ್ನೆಲ್ಲ ಸಂಹಾರ ಮಾಡಿದಳು. ಈ ರೀತಿ ಜಡಭರತನನ್ನು ರಕ್ಷಿಸಲಾಯಿತು. ಭಗವಂತನ ಭಕ್ತರಿಗೆ ಮಾಡುವಂತಹ ಅಪರಾಧವನ್ನು ದೇವತೆಗಳಿಂದ ಒಡಗೂಡಿ ಯಾರೂ ಸಹಿಸಿಕೊಳ್ಳುವುದಿಲ್ಲ. ಭಕ್ತರು ತಮ್ಮ ಮೇಲೆ ನಡೆಯುವ ಯಾವುದೇ ಅಪರಾಧದಿಂದಲೂ ವಿಚಲಿತರಾಗುವುದಿಲ್ಲ. ಒಂದು ಸಲ ರಾಜ ರಹುಗಣನ ಪಲ್ಲಕ್ಕಿಯನ್ನು ಎತ್ತಲು ಜಡಭರತನನ್ನು ಒತ್ತಾಯಪೂರ್ವಕವಾಗಿ ನಿಯೋಜಿಸಲಾಯಿತು. ಈ ರೀತಿ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುವಾಗ ಜಡಭರತನು ನೆಲದ ಮೇಲೆ ಕೆಲವೊಂದು ಇರುವೆಗಳನ್ನು ಕಂಡನು. ಇರುವೆಗಳಿಗೆ ಹಾನಿಯಾಗಬಾರದು ಎಂಬಂತಹ ಉದ್ದೇಶದಿಂದ ಜಡಭರತನು ಅವುಗಳ ಮೇಲೆ ತನ್ನ ಕಾಲನ್ನು ಇಡಲು ಇಷ್ಟಪಡಲಿಲ್ಲ. ಇದರಿಂದಾಗಿ ಆತನು ಹೊತ್ತುಕೊಂಡಿದ್ದಂತಹ ಪಲ್ಲಕ್ಕಿಯು ಅಲುಗಾಡಲು ಪ್ರಾರಂಭಿಸಿತು. ತನ್ನ ಪಲ್ಲಕ್ಕಿಯು ಈ ರೀತಿಯಾಗಿ ಅಲುಗಾಡುವುದನ್ನು ಕಂಡಂತಹ ರಾಜ ರಹುಗಣನು ಜಡಭರತನನ್ನು ಗದರಿಸಿದನು. ನೀನು ಈ ರೀತಿಯಾಗಿ ನನ್ನ ಸೇವೆಯಲ್ಲಿ ನಿರ್ಲಕ್ಷ್ಯವನ್ನು ತೋರಿದರೆ ನಿನ್ನನ್ನು ಶಿಕ್ಷಿಸಲಾಗುವುದು ಎಂದು ರಾಜ ರಹುಗಣನು ಜಡಭರತನನ್ನು ಎಚ್ಚರಿಸಿದನು. ಭಗವಂತನ ಶುದ್ಧ ಭಕ್ತನಾದಂತಹ ಜಡಭರತನು ರಾಜ ರಹುಗಣನ ಈ ಮಾತುಗಳನ್ನು ಕೇಳಿ ಆತನಲ್ಲಿ ಈ ರೀತಿಯಾಗಿ ನುಡಿದನು. ಓ ರಾಜನೇ, ನಿನ್ನ ಕಠೋರವಾದಂತಹ ಮಾತುಗಳು ಮತ್ತು ಶಿಕ್ಷೆಯು ಈ ಶರೀರಕ್ಕೆ ಸಂಬಂಧಪಟ್ಟದ್ದು. ಆದರೆ ನಾನು ಈ ದೇಹವಲ್ಲ, ನಾನು ಜೀವಾತ್ಮ. ಇಲ್ಲಿ ಇರುವುದು ಯಾವುದೂ ನನಗೆ ಸೇರಿದ್ದಲ್ಲ. ಭೌತಿಕ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಸ್ವಾಮಿಯಾಗಿರಬಹುದು ಅಥವಾ ಸೇವಕನಾಗಿರಬಹುದು. ಈ ಯಾವ ಸ್ಥಾನಗಳು ಶಾಶ್ವತವಾಗಿ ಉಳಿಯುವಂತಹುದಲ್ಲ. ನಾವೆಲ್ಲರೂ ಭೌತಿಕ ಪ್ರಕೃತಿಗೆ ಅಧೀನರಾಗಿದ್ದೇವೆ. ಇಷ್ಟು ಹೇಳಿದ ನಂತರ ಜಡಭರತನು ಪಲ್ಲಕ್ಕಿಯನ್ನು ಹೊರುವುದನ್ನು ಮುಂದುವರಿಸಿದನು. ಒಬ್ಬ ಸಾಮಾನ್ಯ ಪ್ರಜೆಯಿಂದ ಇಷ್ಟೊಂದು ಪಾಂಡಿತ್ಯಪೂರ್ಣವಾದಂತಹ ಮಾತುಗಳನ್ನು ಕೇಳಿದಾಗ ರಾಜ ರಹುಗಣನು ಆಶ್ಚರ್ಯಚಕಿತನಾದನು. ಜಡಭರತನು ಭಗವಂತನ ನಿಜವಾದ ಭಕ್ತನಾಗಿದ್ದಾನೆ ಎಂಬಂತಹ ಸತ್ಯವನ್ನು ತಿಳಿದ ರಾಜ ರಹುಗಣನು ತಕ್ಷಣವೇ ಪಲ್ಲಕ್ಕಿಯಿಂದ ಕೆಳಗಿಳಿದನು. ತಾನೊಬ್ಬ ರಾಜ ಎಂಬಂತಹ ಅಹಂಕಾರವನ್ನು ತ್ಯಾಗ ಮಾಡಿದನು. ತಕ್ಷಣವೇ ಆತನು ಜಡಭರತನ ಪಾದಗಳಿಗೆ ಎರಗಿದನು. ಜಡಭರತನಲ್ಲಿ ಕ್ಷಮೆಯನ್ನು ಯಾಚಿಸಿದನು. ರಾಜ ರಹುಗಣನು ಜಡಭರತನಲ್ಲಿ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದನು. ನೀವು ಯಾರು? ಯಾರಿಗೂ ನಿಮ್ಮ ಪರಿಚಯವು ದೊರೆಯದಂತೆ ನೀವು ಈ ಪ್ರಪಂಚದಲ್ಲಿ ನಡೆಯುತ್ತಿದ್ದೀರಿ. ನಾನು ಇಂದ್ರನ ವಜ್ರಾಯುಧಕ್ಕೂ ಭಯಪಡುವುದಿಲ್ಲ. ಆದರೆ ಒಬ್ಬ ಬ್ರಾಹ್ಮಣನಿಗೆ ಅಪರಾಧವನ್ನು ಎಸಗುವುದರಲ್ಲಿ ನಾನು ಭಯಪಡುತ್ತೇನೆ. ನೀವು ಮಾರುವೇಷದಲ್ಲಿ ಬಂದಿರುವಂತಹ ಒಬ್ಬ ಬ್ರಾಹ್ಮಣನಂತೆ ನನಗೆ ತೋರುತ್ತಿದೆ. ಈ ಪ್ರಪಂಚದಲ್ಲಿ ಭಯದ ಅತಿದೊಡ್ಡ ಕಾರಣವೆಂದರೆ ವೈಷ್ಣವ ಅಪರಾಧ ಅಥವಾ ಒಬ್ಬ ವೈಷ್ಣವ ಭಕ್ತನಿಗೆ ಮಾಡುವಂತಹ ಅಪರಾಧ. ವೈಷ್ಣವ ಅಪರಾಧವು ಒಬ್ಬ ವ್ಯಕ್ತಿಯನ್ನು ಭಗವಂತನಿಂದ ದೂರ ಮಾಡುತ್ತದೆ. ರಾಜ ರಹುಗಣನು ಜಡಭರತನಲ್ಲಿ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದನು. ಒಬ್ಬ ವ್ಯಕ್ತಿಯ ಮನಸ್ಸು ಹೇಗೆ ಆತನನ್ನು ಬಂಧಿಸುತ್ತದೆ ಎಂಬುದನ್ನು ಜಡಭರತನು ರಾಜ ರಹುಗಣನಿಗೆ ವಿವರಿಸಿದನು. ಮನಸ್ಸು ಇಂದ್ರಿಯ ಭೋಗದಲ್ಲಿ ತೊಡಗಿದಾಗ ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿ ಬಂಧಿತನಾಗುತ್ತಾನೆ.
ಇದರಿಂದ ಆತನು ನಾನಾ ವಿಧವಾದಂತಹ ಕ್ಲೇಶಗಳನ್ನು ಅನುಭವಿಸಬೇಕಾಗುತ್ತದೆ. ಯಾವಾಗ ಮನಸ್ಸು ಇಂದ್ರಿಯ ಭೋಗದಿಂದ ದೂರ ಸರಿಯುತ್ತದೋ ಆಗ ಅದು ಆತನ ಬಿಡುಗಡೆಗೆ ಕಾರಣವಾಗುತ್ತದೆ. ಅನಿಯಂತ್ರಿತವಾದಂತಹ ಮನಸ್ಸು ವ್ಯಕ್ತಿಯ ಬಹಳ ದೊಡ್ಡ ಶತ್ರು. ಜಡಭರತನು ರಾಜ ರಹುಗಣನಿಗೆ ನೀಡಿದಂತಹ ಬೋಧನೆಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.